ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೂಡಲ್ಸ್ ಮಾಡ್ಕೊಳ್ತಾ ಇದ್ದೀನಿ, ಅಕ್ಕ ನೂಡಲ್ಸು. ಅದು ನೋಡಿ, ಅದನ್ನು ಬೇಯಕ್ಕೆ ಹಾಕಿದ್ದೆ. ಉಪ್ಪು ಹಾಕ್ಬಿಟ್ಟು 1 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಬೇಯಕ್ಕೆ ಹಾಕಿದ್ದೆ. ಮುಕ್ಕಾಲು ಬೆಂದಂಗೆ ಆದಾಗ ಅದನ್ನು ತೆಗೆದೀಗ ಬಗ್ಗಿಸ್ಕೊಂಡಿದ್ದೀನಿ, ಸೋರಕ್ಕೆ ಹಾಕಿದ್ದೀನಿ. ಅದ್ರ ಮೇಲೆ ಒಂದು ಸ್ವಲ್ಪ ತಣ್ಣೀರು ಕೂಡ ಹಾಕಿದ್ದೀನಿ. ನೋಡಿ, ಇಷ್ಟು ಬಿಡಿಯಾಗಿ ಬಂದರೆ ನೂಡಲ್ಸು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ಅದಕ್ಕೆ ಹಾಕೋಕ್ಕೆ ತರಕಾರಿಗಳನ್ನ ಬೀನ್ಸು, ಕ್ಯಾರೆಟು, ಬಟಾಣಿ, ದಪ್ಪಮೆಣಸಿನ್ಕಾಯಿ, ಆಲೂಗೆಡ್ಡೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಸೋಯಾ ಸಾಸು, ವಿನೆಗರು, ಆಮೇಲೆ ಟೊಮೊಟೊ ಸಾಸು, ಆಮೇಲೆ ಗಾರ್ಲಿಕ್ ಜಿಂಜರ್ ಪೇಸ್ಟು, ಬೆಣ್ಣೆ, ಇದಿಷ್ಟು ಇಟ್ಕೊಂಡಿದ್ದೀನಿ. ನೋಡಿ, ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಉದ್ದುದ್ದಕ್ಕೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಎಲ್ಲ ತರಕಾರಿನೂ, ಬೀನ್ಸು, ಈರುಳ್ಳಿ ಒಂದೇ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ಕಡೆ ನೋಡಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಮೂರನ್ನು ಪೇಸ್ಟ್ ಮಾಡ್ಕೊಂಡ್ಬಂದಿದ್ದೀನಿ. ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಬೆಣ್ಣೆನೂ ಹಾಕಿ 2 ಸ್ಪೂನು ಈಗ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಮೆಣಸಿನ್ಕಾಯಿ ಪೇಸ್ಟು, ಅದೊಂದು 3/4 ಸ್ಪೂನ್ ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ ಈ ಕ್ಯಾರೆಟು, ಬೀನ್ಸು, ಬಟಾಣಿ ಮತ್ತು ಆಲೂಗೆಡ್ಡೆ ಇವು ಸ್ವಲ್ಪ ಬೇಗ ಟೈಮ್ ತೊಗೊಳುತ್ತಲ್ಲ, ಅದಕ್ಕೆ ಅದನ್ನೇ ಫಸ್ಟ್ ಹಾಕಿದ್ದೀನಿ. ಅದು 3/4 ಬೆಂದಮೇಲೆ ಈರುಳ್ಳಿ ಮತ್ತು ದಪ್ಪಮೆಣಸಿನ್ಕಾಯಿ ಹಾಕೋಣ. ಇದೊಂದು ಸ್ವಲ್ಪ ಬೇಯಕ್ಕೆ ಬಿಡೋಣ. ಇವಾಗ ಆಲ್ಮೋಸ್ಟ್ ಆಗಕ್ಕೆ ಬಂತು. ಇಷ್ಟಿದ್ದಾಗಲೇ ಅದನ್ನು ಹಾಕೋಣ, ಯಾಕೆಂದರೆ ಅದನ್ನು ಹಾಕಿದಾಗ ಅದನ್ನು ಬೇಯಕ್ಕೆ ಟೈಮ್ ತೊಗೊಂಡಾಗ ಇವು ಕೂಡ ಇನ್ನೊಂದು ಸ್ವಲ್ಪ ಬೇಯ್ಕೊಳ್ಳುತ್ತೆ. ಈಗ ಈರುಳ್ಳಿ ಮತ್ತು ದಪ್ಪಮೆಣಸಿನ್ಕಾಯಿ ಹಾಕ್ಬಿಡೋಣ. ಇವಾಗ ತುಂಬ ಮೆತ್ತಗಾಗೊಂಡು ಬೇಯಿಸ್ಕೋಬಾರ್ದು ತರಕಾರಿನ, ಸ್ವಲ್ಪ ಕ್ರಂಚಿಯಾಗಿರಬೇಕು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಈಗ ಕೊಂಚೂರು ಉಪ್ಪು ಹಾಕ್ತೀವಿ. ಇವಾಗ ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ಇನ್ನೊಂದು 2 ನಿಮಿಷ ಬೇಯಕ್ಕೆ ಬಿಡೋಣ. ಈಗ ಇದಕ್ಕೀಗ ಒಂದು ಅರ್ಧ ಸ್ಪೂನು ಕಾಳುಮೆಣಸಿನ ಪುಡಿ, ಆಮೇಲೆ ಒಂದು ಒಂದು ಸ್ಪೂನಷ್ಟು ವಿನೆಗರು, 1 ಸ್ಪೂನ್ ಸೋಯಾ ಸಾಸು, ಆಮೇಲೆ ಟೊಮೊಟೊ ಕೆಚಪ್ಪು, ಆಮೇಲೆ ಒಂದು ಮ್ಯಾಜಿಕ್ ಮಸಾಲೆ ಇಟ್ಕೊಂಡಿದ್ದೀನಿ ಮ್ಯಾಗಿದು, ಅದನ್ನು ಹಾಕ್ತಾಯಿದ್ದೀನಿ. ಅದೊಂದು ಸ್ಯಾಚೆ ಫುಲ್ ಹಾಕಿದ್ದೀನಿ. ಇದಕ್ಕಿಷ್ಟೇ ಮಸಾಲ ನಾನು ಹಾಕ್ತಿರೋದು, ಬೇರೆ ಏನೂ ಹಾಕ್ತಿಲ್ಲ. ಕಪ್ಪು ಮೆಣಸಿನ ಪುಡಿ ಮತ್ತು ಮ್ಯಾಗಿದು ಮ್ಯಾಜಿಕ್ ಮಸಾಲೆ ಇತ್ತಲ್ಲ ಅದು ಹಾಕಿದ್ದೀನಿ. ಈಗ ನೋಡಿ, ಇದೊಂದೊಂದು ಸ್ಪೂನ್ ಹಾಕೋಣ. ವಿನೆಗರ್ 1 ಸ್ಪೂನು, ಸೋಯಾ ಸಾಸ್ 1 ಸ್ಪೂನು, ಸಣ್ಣ ಸ್ಪೂನಲ್ಲಿ ನಾನು ಇಟ್ಕೊಂಡಿದ್ದೀನಲ್ಲ, ಆ ಸ್ಪೂನಲ್ಲ, ಸಣ್ಣ ಸ್ಪೂನು, ಟೀ ಸ್ಪೂನ್ ಇರುತ್ತಲ್ಲ, ಅದರೊಳಗಡೆ 1 ಸ್ಪೂನ್ ಹಾಕೋದು ಅಷ್ಟೇ. ನನಗೊಂದು ಅಂದಾಜು ಸಿಗುತ್ತೆ ಅಂತ ನಾನು ಅದಕ್ಕೆ ಬಗ್ಗಿಸ್ಕೊತಾ ಇದ್ದೀನಿ ಅಷ್ಟೇ. ತುಂಬ ಹಾಕಬಾರ್ದು, ಕಹಿ ಬಂದುಬಿಡುತ್ತೆ. ಸ್ವಲ್ಪನೇ ಹಾಕಬೇಕು. ಈಗ ನೋಡಿ, ಇದನ್ನು ಹಾಟ್ ಆ್ಯಂಡ್ ಸ್ವೀಟ್ ಟೊಮೊಟೊ ಸಾಸ್ ಕೂಡ ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಜಾಸ್ತಿ, ಇದೊಂದು 3-4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನೂಡಲ್ಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡೋಣ. ನಿಮಗಿನ್ನೂ ಸ್ವಲ್ಪ ಏನಾದರೂ ಸ್ಪೈಸಿ ಬೇಕು ಅಂದರೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಕೂಡ ಹಾಕ್ಕೋಬೋದು. ನಾನು ಹಾಕ್ಕೊಂಡಿಲ್ಲ ಅಷ್ಟೇ. ಇಲ್ಲ, ಕಾಳು ಮೆಣಸಿನ ಪುಡಿನೇ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಜಾಸ್ತಿ ಮಾಡ್ಕೊಳ್ಳಿ.
ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ನೂಡಲ್ಸ್ ರೆಡಿ. ನೋಡಿ ಇಷ್ಟೇ, ನೀವು ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು.